ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಟಲಲ್ಲಿ ನೋಡ್ದಂಗೆ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಅಂದರೆ ಇದನ್ನು ಮಾಡಿಸ್ಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾಯಿದ್ದೆ. ಬಟ್ ನನ್ನದೇ ಆದಂಥ ಒಂದು ಇದಿರಬೇಕಲ್ವಾ, ಸೊ ಹಂಗಾಗಿ ಕಾಯ್ತಾಯಿದ್ದೆ. ಅದನ್ನು ಸ್ವಲ್ಪ ಪಾಸ್ ಮಾಡಿಟ್ಟಿದ್ದೆ. ಸೊ ಮೆಂತ್ಯ ಸೊಪ್ಪು ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಳ್ತಾ ಇದ್ವಿ. ಇನ್ನು ಪಕ್ಕದಲ್ಲೇ ಮೆಣಸಿನ್ಕಾಯಿ ಗಿಡ ಕೂಡ ಇದೆ. ಎಷ್ಟು ಬೆಳೆಯುತ್ತೆ ಗೊತ್ತಾ, ಒಂದು ಸಲಿಗೆ ನಮಗೆ ಒಂದು 50 ಮೆಣಸಿನ್ಕಾಯಿ ಕೊಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ನಾನೀಗ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ, ತಗೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಪಾಲಕ್ ಸೊಪ್ಪು ಅದು ಯಾಕೋ ಸರಿಯಾಗಿ ಬರ್ತಿಲ್ಲ, ಇಲ್ಲ ಬೆಳೆಯೋದೇ ಹಂಗೆ ನಿಧಾನನ ನನಗೆ ಗೊತ್ತಿಲ್ಲ. ನಿಮಗೆ ಪಾಲಕ್ ಸೊಪ್ಪು ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೂರೂ ಒಟ್ಟಿಗೆ ಹಾಕಿದ್ದು. ಬಟ್ ಪಾಲಕ್ ಸೊಪ್ಪಿನ ನೋಡಿ ಚಿಕ್ಕ ಚಿಕ್ಕ ಎಲೆಗಳ ಥರನೇ ಇದೆ, ಗೊತ್ತಿಲ್ಲ, ನೋಡೋಣ. ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತೀನಿ. ಬೆಳೆದ್ರೆ ಅದನ್ನು ತೊಗೊಳ್ಳೋದು, ಇಲ್ಲ ಅಂದರೆ ಅದು ಎಷ್ಟು ಬೆಳೆದಿದೆಯೋ ಅಷ್ಟನ್ನ ತೊಗೊಂಡು ಯೂಸ್ ಮಾಡೋದಷ್ಟೇ. ಮೇ ಬಿ ಆ ಸೀಡ್ಸ್ ನಾನು ಆಚೆಯಿಂದ ತಂದಿರೋದು. ಮೇ ಬಿ ಆ ಸೀಡ್ಸು ಹೆಂಗಿದೆ ಏನೋ ಅಂತ ನನಗೂ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು. ಇನ್ನು ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ನಾವು ಹಾರ್ವೆಸ್ಟ್ ಮಾಡಿ ತೆಗೆದಾಗ ಮಣ್ಣೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಮೊದಲು ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಬಿಡಿಸ್ಕೊಂಡು ಮತ್ತೆ ಯೂಸ್ ಮಾಡೋವಾಗ ಮತ್ತೆ 2-3 ಸಲ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದು, ಈ ಥರ. ಇನ್ನು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬಂದಿತ್ತು. ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ಘಮ 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 ಅನ್ನತ್ತೆ. ನಾವು ಸಾಂಬಾರ್ಗೆ ಏನಕ್ಕಾದರೂ ಯೂಸ್ ಮಾಡ್ತಿರ್ತೀವಲ್ಲ, ಸೊಪ್ಪಿಗೆ, ಇನ್ನು ಕೊತ್ತಂಬರಿ ಎಲ್ಲದಕ್ಕೂ ಯೂಸ್ ಮಾಡ್ತಿರ್ತೀವಿ. ಆ ಘಮ ಘಮ ಸೌಂಡ್ ಸ್ಮೆಲ್ ಬರ್ತಾನೆ ಇರುತ್ತೆ. ನನಗೆ ಈ ಥರ ಫಾರ್ಮಿಂಗ್ ಮಾಡೋದು ಮತ್ತು ಹಾರ್ವೆಸ್ಟಿಂಗ್ ಮಾಡೋದು ಅಂದರೆ ಸಖತ್ತು ಇಷ್ಟ ಆಗುತ್ತೆ. ನನ್ನ ಕೈಯಾರೆ ನಾನು ಬೆಳೆಸಿರೋವಂಥದ್ದು, ಅದರಲ್ಲಿ ಅಡುಗೆ ಮಾಡಿ ತಿನ್ನಬೇಕು ಅನ್ನೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ಇನ್ನು ಅದನ್ನೆಲ್ಲ ತೆಗೆದುಬಿಟ್ಟು ಮಣ್ಣೆಲ್ಲ ಮತ್ತೆ ಒಂದು ಸ್ವಲ್ಪ ಕೆಳಗೆ ಮೇಲೆ ಮಾಡಿಬಿಟ್ಟು, ಇನ್ನು ಈ ಕಡೆ ನಾನು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ, ಧನಿಯಾ ಬೀಜ. ಇನ್ನು ಆ ಕಡೆ ನಾನು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ. ರೀಪ್ಲೇಸ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಮಣ್ಣೆಲ್ಲ ಚೆನ್ನಾಗಿ ಅದನ್ನೆಲ್ಲ ಕೆತ್ತಬೇಕು ಚೆನ್ನಾಗಿ. ಮತ್ತು ಇನ್ನೇನು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಮಳೆ ಬರ್ತಾನೇ ಇದೆ, ನೀರು ಹಾಕೋ ಅವಶ್ಯಕತೆ ಇನ್ನೇನಿಲ್ಲ. ಇನ್ನು ಲಶಿಕಾ ಕೂಡ ಬಂದು ನಾನು ಹಾಕ್ತೀನಿ ಕೊಡಮ್ಮ ಅಂತ ಒಂದು ಸ್ವಲ್ಪ ಸ್ವಲ್ಪ ಇಸ್ಕೊಂಡು ಹಾಕ್ತಾಯಿದ್ಲು. ಸುಮಾರು ಬಂದಿತ್ತು ನೋಡಿ ಆ ಮೆಂತ್ಯ ಸೊಪ್ಪು. ಒಂದಿಷ್ಟು ಒಂದು ಕಟ್ಟಷ್ಟು ಬಂದಿತ್ತು. ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಬಂದಿತ್ತು. ಕೊತ್ತಂಬರಿ ಏನು ನಾವು ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಎಲ್ಲನೂ ಒಟ್ಟಿಗೆ ನಾನು ಹಾರ್ವೆಸ್ಟಿಂಗ್ ಮಾಡಿದೆ. ಇನ್ನು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕಾಲು ಭಾಗದಷ್ಟೇನೋ ಯೂಸ್ ಮಾಡ್ಕೊಂಡಿದ್ವಿ ಹಬ್ಬದ ಟೈಮಲ್ಲಿ. ಇನ್ನು ಇವತ್ತು ರೊಟ್ಟಿ ಮಾಡ್ತಾಯಿದ್ದೆ ಬೆಳಗ್ಗೆ ತಿಂಡಿಗೆ. ಇನ್ನು ನಾಳೆಗೆ ಏನಕ್ಕಾದರೂ ಇರುತ್ತೆ ಮೆಂತ್ಯ ಸೊಪ್ಪು ಅಂದ್ಬಿಟ್ಟು ಬೆಳಗ್ಗೆನೇ ನಾನು ಕಿತ್ಕೊಂಡ್ಬಿಟ್ಟೆ. ಏನಕ್ಕಂದರೆ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗುತ್ತೆ. ಮಳೆ ಬಂದರೆ ಇವೆಲ್ಲ ಹಾರ್ವೆಸ್ಟಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಇವತ್ತೊಂದು ಸ್ವಲ್ಪ ನನಗೆ ಹೇರ್ ಕೇರ್, ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ, ಅದಕ್ಕಂತ ಏನಲ್ಲ, ಸ್ಕಿನ್ ಕೇರ್, ಹೇರ್ ಕೇರ್ ನಾನು ಮಾಡ್ಕೊಳ್ತಾನೆ ಇರ್ತೀನಿ. ಇನ್ನು ಸರ್ವೀಸು ಕೂಡ ಕೊಟ್ಟಿದೆ ಗಾಡಿ, ಅದನ್ನು ಹೋಗಿ ಪಿಕಪ್ ಮಾಡ್ಕೊಂಡು ಬರಬೇಕು, ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ನಾನು ಇಲ್ಲಿಂದ ಆಟೋದಲ್ಲಿ ಹೋಗಿಬಿಟ್ಟು ತೊಗೊಂಡು ಬಂದುಬಿಡ್ತೀನಿ, ಶಾಂತಿನಾಥ ಹೋಂಡಾದಲ್ಲಿ. ಅದು ಸಿರಾ ಗೇಟ್ ಹತ್ರ ಇರೋದು. ಅಲ್ಲಿ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸಿದ್ರು ಅವ್ರು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋದ್ರೂ ಸಬ್ಸ್ಕ್ರೈಬರ್ಸ್ ನೋಡಿ ಮಾತಾಡ್ತಿರ್ತಾರೆ, ಅದೇ ಒಂಥರ ಖುಷಿ. ಇನ್ನು ಇದು ಶಿಕಾಕಾಯಿ ಪೌಡರ್, ಇದು ಮಧುಗಿರಿ ಅಂತ ಬ್ರ್ಯಾಂಡ್. ಇದು ಹೋಮ್ ಮೇಡ್, ಅಂದರೆ ಫ್ರಮ್ ಫಾರ್ಮರ್ ಟು ಕಸ್ಟಮರ್ ಡೈರೆಕ್ಟಾಗಿ ಸಿಕ್ಕಿರೋ ಅಂಥದ್ದು ಶಿಕಾಕಾಯಿ ಪೌಡರು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಶಿಕಾಕಾಯಿ ಥರನೂ ಯೂಸ್ ಮಾಡ್ಕೋಬೋದು, ಅಂದರೆ ಶ್ಯಾಂಪೂಯಿಂಗ್ ಥರನೂ ಮಾಡ್ಕೋಬೋದು, ಜೊತೆಗೆ ಹೇರ್ ಪ್ಯಾಕ್ ಥರ ಕೂಡ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಈ ಥರದ್ದು ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಿ. ನಾನು ಆದಷ್ಟು ಮಟ್ಟಿಗೆ ನೋಡೇ ತೊಗೊಳ್ತೀನಿ. ಇದಕ್ಕೊಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ತಿಕ್ ಪೇಸ್ಟ್ ಆಗಿ ರೆಡಿ ಮಾಡ್ಕೋಬೇಕು. ನನಗೆ ಡ್ಯಾಂಡ್ರಫ್ ಇತ್ತೀಚೆಗೆ ತುಂಬಾ ಆಗ್ತಿದೆ. ಅದು ಪೊಲ್ಯೂಷನಿಂದ ಆಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು, ಅಡುಗೆ ಮಾಡ್ತಾ ಆಗಿರ್ಬೋದು. ನಾನು ಇವಾಗ ತುಂಬ ಓಡಾಡ್ತೀನಲ್ಲ ಸ್ಕೂಲ್ಗೆಲ್ಲ ಬಿಟ್ಟು ಬರೋದಕ್ಕೆ, ಆ ಹೆಲ್ಮೆಟ್ ಹಾಕ್ಕೊಳ್ಳೋದ್ರಿಂದನೂ ಆಗಿರ್ಬೋದು. ಬಟ್ ಹೆಲ್ಮೆಟ್ಗೆ ನಾನು ಇದು ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಳೋದು. ಬಟ್ ಆದ್ರೂ ಕೆಲವೊಂದು ಸಲ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಮೇನ್ಲಿ ಇದು ಡ್ಯಾಂಡ್ರಫ್ ರಿಮೂವ್ ಮಾಡುತ್ತೆ, ಪ್ರಿಮೇಚರ್ ಹೇರ್ ಗ್ರೇಯಿಂಗು ಮತ್ತು ಹೇರ್ ಫಾಲ್ ಇಶ್ಯೂಸ್ ಏನೇ ಇದ್ರೂ ಹೊರಟೋಗುತ್ತೆ. ಸೊ ಈ ಥರದ್ದೆಲ್ಲ ನಾನು ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾನೆ ಇರ್ತೀನಿ. ಈ ಥರ ಡೈರೆಕ್ಟಾಗಿ ಇದು ನಾನು ಸೂಪರ್ ಮಾರ್ಕೆಟಲ್ಲಿ ನಾನು ತೊಗೊಂಡಿದ್ದು. ಟ್ರೈ ಮಾಡಿ ನೋಡಿ, ನಿಮ್ಮ ಸರೌಂಡಿಂಗ್ಸಲ್ಲೂ ಸಿಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಫಸ್ಟ್ ವಾಶ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಮತ್ತು ಸ್ಮೂತ್ ಆಗುತ್ತೆ ಹೇರ್ಸು. ತುಂಬ ಇಷ್ಟ ಆಯಿತು. ಹಾಗಾಗಿ ವೀಕ್ಲಿ ಟ್ವೈಸ್ ಅಂತ ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಬಟ್ ವೀಕ್ಲಿ ಒನ್ಸ್ ಈ ಥರ ಹೇರ್ ಪ್ಯಾಕ್ ಕ್ಲೀನಾಗಿ ಹಚ್ಕೊಂಡು ಸ್ಕ್ಯಾಲ್ಪ್ ಟು ಟಿಪ್ ಆಫ್ ದ ಹೇರ್ ಈ ಥರ ಹಚ್ಕೊಂಡು 1 ಅವರ್ ಬಿಟ್ಬಿಡ್ತೀನಿ ನಾನು. 1 ಅವರ್ ಬಿಟ್ಟು ಆಮೇಲೆ
ಏನೂ ಶ್ಯಾಂಪು ಹಾಕೋಬಾರ್ದು. ಜಸ್ಟ್ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಹೇರ್ನ ವಾಶ್ ಮಾಡ್ಕೋಬೇಕು ಅಷ್ಟೇ. ಯಾಕಂದರೆ ಅದೇ ಶಿಕಾಕಾಯಿ ಶ್ಯಾಂಪು ಥರನೂ ಅದು ವರ್ಕ್ ಆಗುತ್ತೆ, ಪ್ಲಸ್ ಹೇರ್ ಪ್ಯಾಕ್ ಥರನೂ ವರ್ಕ್ ಆಗುತ್ತೆ. ನಾನು ಇದಿಷ್ಟು ನಂದು ಹೇರ್ ಪ್ಯಾಕ್ ಕತೆ ಮುಗೀತು. ನೆಕ್ಸ್ಟ್ ಇನ್ ಸ್ಕಿನ್ ಕೇರ್ಗೆ ನಾನು ಗ್ರಂಥಿಗೆ ಅಂಗಡಿಲಿ ಒಂದು ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಬಂದಿದ್ದೆ. ಸೊ ಈ ಥರ ಫೇಸ್ಗೆ ಯೂಸ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು, ಇಲ್ಲಾಂದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡಿಕೊಂಡು ತಿಕ್ ಪೇಸ್ಟಾಗಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಡ್ರೈ ಆದಮೇಲೆ ವಾಶ್ ಮಾಡೋದು. ಸೊ ಅದು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಜೊತೆಗೆ ಸ್ಕಿನ್ ಬ್ರೈಟ್ ಆಗುತ್ತೆ, ಗ್ಲೋ ಕೂಡ ಆಗುತ್ತೆ. ಏನಕ್ಕಂದರೆ ಸ್ಯಾಂಡಲ್ವುಡ್ ಪೌಡರ್ ಅಲ್ವಾ, ಹಾಗಾಗಿ. ಅದಕ್ಕೂ ಮುಂಚೆ ನಾನು ಮೊದಲು ಸ್ಕ್ರಬ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವುದೇ ಒಂದು ಫೇಸ್ ಸ್ಕ್ರಬ್ ಇಲ್ಲ ಹೋಮ್ ರೆಮಿಡಿ ಸ್ಕ್ರಬ್ ಯೂಸ್ ಮಾಡ್ತೀವಿ ಅಂದ್ರೂ ಓಕೆ. ಸೊ ಮೊದಲು ಫೇಸ್ ಎಲ್ಲ ಸ್ಕ್ರಬ್ ಮಾಡ್ಕೋಬೇಕು ಚೆನ್ನಾಗಿ. ಸ್ಕ್ರಬ್ ಆದಮೇಲೆ ಫೇಸ್ ಪ್ಯಾಕ್ ಹಾಕೊಂಡ್ರೆ ಒಂದು ರಿಸಲ್ಟ್ ಇರುತ್ತೆ. ಇದು ಕೂಡ ವೀಕ್ಲಿ ಒನ್ಸ್ ಫಾಲೋ ಮಾಡ್ತಾ ಇದ್ರೆ ನಮ್ಮ ಫೇಸ್ ಸ್ಕಿನ್ ಟೋನ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸ್ಯಾಂಡಲ್ವುಡ್ ಪೌಡರು, ಇದು ಕೂಡ ತಿಕ್ ಪೇಸ್ಟಾಗಿ ಕಲಸಿಟ್ಕೊಂಡಿದ್ದೀನಿ. ಹಚ್ಕೊಳ್ಳೋದು ಮಾಮೂಲಿ ಕುತ್ತಿಗೆ ಕೂಡ ಹಚ್ಕೋಬೋದು, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ನೆಕ್ಗೆ. ಟ್ಯಾನ್ ಆಗಿರೋದು ಎಲ್ಲನೂ ಹೊರಟೋಗುತ್ತೆ. ಇದು ಡ್ರೈ ಆಗೋದಕ್ಕೆ ಬೇಕಾಗುತ್ತೆ, ಒಂದು 20 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಫುಲ್ಲು ಲೈಟ್ ಕಲರ್ ಬ್ರೈಟಾಗಿ ಆಗೋಗುತ್ತೆ ಒಣಗಿದೆ ಅನ್ನೋ ಟೈಮಲ್ಲಿ. ಇನ್ನು ನಾನು ಈ ಟೈಮ್ ಆಫ್ ಪೀರಿಯಡಲ್ಲಿ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಕೆಲಸನೂ ಆಗೋಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಈ ಮೆಂತ್ಯ ಸೊಪ್ಪೆಲ್ಲ ಬೆಳಗ್ಗೆ ಬಿಡಿಸಿದ್ನಲ್ಲ, ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಬಿಡಿಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ರೆ ಸೊ 2 ಕೆಲಸ ಒಟ್ಟೊಟ್ಟಿಗೆ ಆಗುತ್ತೆ ಅಂತ. ಇನ್ನು ಗಾಡಿ ಸರ್ವಿಸಿಂದ ಇಸ್ಕೊಂಡು ಬರಬೇಕು. ಜೊತೆಗೆ ಲಶಿಕಂಗೆ ಇಂಡಿಪೆಂಡೆನ್ಸ್ ಡೇಗೆ ನಾನು ಅಕ್ಕ ಮಹಾದೇವಿ ಡ್ರೆಸ್ ಹೇಳಿದ್ದಾರೆ, ಕಾಸ್ಟ್ಯೂಮ್ ಅಂತ ಹೇಳಿದ್ದೆ, ಅದನ್ನು ಕೂಡ ಹೋಗಿ ಇಸ್ಕೊಂಬರಬೇಕು. ಈ ಹಿಂದೆ ಟೋಕನ್ ಇಸ್ಕೊಂಡು ಬಂದಿದ್ದೆ, ಅಡ್ವಾನ್ಸ್ ಕೊಟ್ಬಿಟ್ಟು ಟೋಕನ್ ಅಡ್ವಾನ್ಸ್ ಥರ ಈಗ ಹೋಗಿ ಇಸ್ಕೊಂಡು ಬರಬೇಕು. ಅದು ಒಂದು ಕಾಸ್ಟ್ಯೂಮ್ 500 ರುಪೀಸ್ ಚಾರ್ಜ್ ಮಾಡ್ತಾರೆ, ಒಂದೊಂದು ಪ್ರೈಸ್ ಇರುತ್ತೆ. ತುಂಬ ಕ್ಯೂಟಾಗಿ ಇತ್ತು ಡ್ರೆಸ್ ನೋಡೋದಕ್ಕೆ, ಅವಳಿಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು. ಇನ್ನು ಸದ್ಯಕ್ಕೆ ಹಿಂಗೆ ಹಾಕಿದ್ದೀನಿ ಲಶಿಕಂಗೆ, ಈ ಥರ ಕಾಣಿಸ್ತಿದೆ ಅವಳಿಗೆ ಡ್ರೆಸ್ಸು. ಇನ್ನು ನನಗೆ ಅಮರಾನ್ ಮೂವಿದು ಏನಿದೆ ತಮಿಳ್ದು, ಅದರಲ್ಲಿ ಮಿನ್ನಲೆ ಸಾಂಗ್ ಇದೆಯಲ್ಲ, ನನಗೆ ಸಖತ್ ಇಷ್ಟ. ಮೂವಿ ಕೂಡ ನೋಡಿದ್ದೀನಿ, ನಿಜವಾಗ್ಲೂ ಸಖತ್ ಇಂಪ್ರೆಸ್ಸಿವ್ ಆಗಿರುತ್ತೆ. ಸೊ ಇದ್ದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ನಿಜವಾಗ್ಲೂ ಅಷ್ಟು ಹೊಂದಾಣಿಕೆಯಿಂದ ಇರಬೇಕು ಅಂತ ಅನಿಸುತ್ತೆ. ತುಂಬ ಸೂಪರಾಗಿ ಬಂದಿದೆ ಮೂವಿ, ರಿಯಲ್ ಲೈಫ್ ಸ್ಟೋರಿ ಮೂವಿ ಇದು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು, ಈಗ ಬಿಸಿಲು ಅನ್ನೋದೇ ಇಲ್ಲ, ಆದ್ರೂ ನಾನು ಬ್ಲೋವರ್ ಎಲ್ಲ ಯೂಸ್ ಮಾಡೋದಿಲ್ಲ. ಸಮ್ಟೈಮ್ಸ್ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ, ಏನೋ ಫಂಕ್ಷನ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಹೇರ್ ಬ್ಲೋವರ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾನು ಸಾಮಾನ್ಯವಾಗಿ ಅದು ಫುಲ್ ಅವಾಯ್ಡ್ ಮಾಡ್ತೀನಿ, 95% ಅವಾಯ್ಡ್ ಮಾಡಿಬಿಡ್ತೀನಿ ನಾನು. ಇನ್ನು ಗಾಡಿ ಸರ್ವಿಸ್ಗೆ ಇಸ್ಕೊಂಡು ಬಂದು ಸೊ ಒಂದು ಸ್ಟಿಕ್ಕರಿಂಗ್ ಕೂಡ ಹಾಕ್ಸ್ಬೇಕು, ಅದೇನು ಅಂತ ನಾನು ತೋರಿಸ್ತೀನಿ. ಇನ್ನು ಲಶಿಕನ್ ಡ್ರೆಸ್ ನೋಡಿ ಸುಮ್ಮನೆ ಹಾಕಿದ್ದೆ, ಸೈಜು ಹೆಂಗೆ ಕಾಣಿಸುತ್ತೋ ಏನೋ ಅಂದ್ಬಿಟ್ಟು. ಬಟ್ ಓವರಾಲ್ ಮೇಕಪ್ ಮಾಡಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಈಗಾಗಲೇ ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ, ನೋಡಿದ್ದೀರಾ ಅಂತ ಅನ್ಸುತ್ತೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇನ್ನು ನನ್ನ ಡ್ರೀಮ್ ಇದು ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂದರೆ, ನನ್ನ ಗಾಡಿ ಮೇಲೆ ಯೂಟ್ಯೂಬ್ ಚಾನಲ್ ನಂದು ಏನಿದೆ ನಯನ ವ್ಲಾಗ್ಸ್ ಅಂತ ಸ್ಟಿಕ್ಕರಿಂಗ್ ಹಾಕ್ಸ್ಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಇದು ನನ್ನ ಡ್ರೀಮ್, ಒನ್ ಆಫ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಬಟ್ ನಂದು ಅಂತ ನನಗಿರಬೇಕಲ್ಲ, ಸೊ ಹಂಗಾಗಿ ಇಲ್ಲೇ SIT ಮುಂದೆನೇ ಇದೆ ಒಂದು, ಅಲ್ಲೇ ಪ್ರತಿಯೊಂದು ನನ್ನ ಮಕ್ಕಳ ಹೆಸರು ಹಾಕ್ಸಿದ್ದು ಕೂಡ ಅಲ್ಲೇ, ಪ್ರತಿಯೊಂದು ಅಲ್ಲೇ ಹಾಕ್ಸೋದು, ಚೆನ್ನಾಗಿ ಹಾಕಿ ಕೊಡ್ತಾರೆ. ಇನ್ನು ಸೈಡಲ್ಲಿ ನಾನು ಈ ಥರ DO 125 ಅಂತ ಏನಿದೆ ಅದರ ಕೆಳಗಡೆ ನಯನ ವ್ಲಾಗ್ಸ್ ಅಂತ ಈ ಥರ ಹಾಕ್ಸ್ತಾ ಇದ್ದೀನಿ ಯೂಟ್ಯೂಬ್ ಸಿಂಬಲ್ ಜೊತೆಗೆ. ನಿಜವಾಗ್ಲೂ ಅದು ಸಿಂಬಲ್ ಹಾಕ್ಸ್ಕೊಂಡು ಗಾಡಿ ಓಡಿಸೋದಕ್ಕೆ ಏನೋ ಒಂಥರ ಪ್ರೌಡ್ ಫೀಲಿಂಗ್ ಆಗುತ್ತೆ, ನಿಜವಾಗ್ಲೂ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಕಷ್ಟ ಹಗಲು ರಾತ್ರಿ ಅಂದಲೇ ಒಂದು ಶೂಟ್ ಮಾಡೋದು, ಎಡಿಟ್ ಮಾಡೋದು ಅನ್ನೋದಿರುತ್ತೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಸ್ಟ್ರಗಲ್ಸ್ ಹಾಗೆ ಇರುತ್ತೆ. ಇದನ್ನು ಹಾಕ್ಸ್ಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾ ಇದ್ದೆ. ಬಟ್ ನಂದು ಅಂತ ಒಂದು ಸ್ವಂತ ಅನ್ನೋದು ಇರಬೇಕಲ್ವಾ, ಸೊ ಹಾಗಾಗಿ ಕಾಯ್ತಾ ಇದ್ದೆ ಅಷ್ಟೇ ಇದನ್ನು ಹಾಕ್ಸೋಕ್ಕೆ. ಇಲ್ಲಿ ಈ ಥರ ಹಾಕ್ಸಿದ್ದೀನಿ. ಇನ್ನು ಹಿಂದೆಗಡೆ ನಂಬರ್ ಪ್ಲೇಟ್ ಹಿಂದೆ ಏನಿದೆ ಅಲ್ಲೂ ಕೂಡ ಯೂಟ್ಯೂಬ್ ಸಿಂಬಲ್ ಅನ್ನೋದು ದೊಡ್ಡದಾಗಿ ಹಾಕ್ಸಿದ್ದೀನಿ. ಸೊ ಸೈಡಲ್ಲಿ ಹಿಂದೆಗಡೆ ಎರಡೂ ಕಾಣಲಿ ಅಂದ್ಬಿಟ್ಟು ಇದೊಂಥರ ಬ್ರ್ಯಾಂಡ್ ಅನ್ನೋದೇ ಕ್ರಿಯೇಟ್ ಆಗೋಯ್ತು. ನನ್ನ ಗಾಡಿನೇ ಒಂಥರ ಹೊಸ ಲುಕ್ ಥರನೇ ಫೀಲ್ ಕೊಡ್ತಾಯಿತ್ತು. ಇನ್ನು ಇಲ್ಲೇನಿದೆ, ಇಲ್ಲಿ ನಾನು ಇದನ್ನು ಹಾಕ್ಸ್ತಾ ಇದ್ದೀನಿ ಯೂಟ್ಯೂಬ್ ಸಿಂಬಲ್ಲು. ಇದೊಂದು ಸ್ವಲ್ಪ ಸೈಜ್ ದೊಡ್ಡದಾಗಿದೆ. ಇಲ್ಲಿ ಯೂಟ್ಯೂಬ್ ಸಿಂಬಲ್, ಈ ಯೂಟ್ಯೂಬ್ ಸಿಂಬಲ್ ಹಾಕೋದಕ್ಕೆ ಏನೋ ಒಂಥರ ಚಂದ. ಎಲ್ಲರೂ ಈಗ ಲಾಯರ್ಸು, ಡಾಕ್ಟರ್ಸು, ಫಾರ್ಮಸಿ ಇವರೆಲ್ಲ ಹೆಂಗೆ ಹಾಕ್ಸ್ಕೊಂಡಿರ್ತಾರೆ ಹಾಗೆ ನಮಗೂ ಇದು ಕೂಡ ಏನೋ ಅಂತ ಗೊತ್ತಿಲ್ಲ, ನಮ್ಮ ಕಷ್ಟ, ನಮ್ಮ ಪ್ರೌಡ್, ಇದು ನಮ್ಮ ಹೆಮ್ಮೆ ಅಂತ.
ಹೇಗೆ ಕಾಣಿಸ್ತಿದೆ ನನ್ನ ಗಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಇನ್ನು ಇದು ನೆಕ್ಸ್ಟ್ ಡೇ, ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲ ಟ್ರೂ ಇಂಡಿಯನ್ಸ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀನಿ. ನೀವು ಅದು ಬೆಳಗ್ಗೆ ಬೇಗನೆ ತಿಂಡಿ ಮಾಡಬೇಕು, ಲಶಿಕನ ರೆಡಿ ಬೇರೆ ಮಾಡಬೇಕು, ತುಂಬ ಕೆಲಸ ಇರುತ್ತೆ ಇಂಡಿಪೆಂಡೆನ್ಸ್ ಡೇ ದಿನ. ಅದಕ್ಕೂ ಮುಂಚೆ 7:15 ಪ್ರಕೃತಿಗೆ ಬಸ್ ಬರುತ್ತೆ, ಅವ್ನಿಗೆ ರೆಡಿ ಮಾಡಬೇಕು. ನಾರ್ಮಲಿ ಯೂಶ್ವಲಿ ಇಂಡಿಪೆಂಡೆನ್ಸ್ ಡೇ ಅದು ಇದು ಪ್ರಾಕ್ಟೀಸ್ ಏನು ಮಾಡಿಸಿರ್ತಾರೆ ಅದನ್ನು ಮಾಡಿಸ್ತಾರೆ. ಈ ತಿಂಡಿ ತಿನ್ಕೊಂಡು ಹೋಗಬೇಕು, ಪ್ಲಸ್ ಸ್ನ್ಯಾಕ್ಸ್ ಒಂದು ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಇವತ್ತು ಬೇಗ ಬೇಗ ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೀನಿ. ನಾ ಕರ್ಬೇವಿನ ಸೊಪ್ಪು ಏನಿದೆ ನಮ್ಮ ಲಾನಲ್ಲೇ ಬೆಳೆದಿರೋಂಥ ಸ್ಮೆಲ್ ಅಂತೂ ಘಮ ಘಮ ಬರ್ತಾಯಿತ್ತು. ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು, ಏನಕ್ಕಂದರೆ ರೈಸ್ ಐಟಮ್ಸೇ ಸ್ವಲ್ಪ ಬೇಗ ಆಗೋಗೋದು. ನಾನು ಆಚರಣೆ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ, ಏನಾದರೂ ಅಕೇಶನ್ಸ್ ಇದೆಯಾ ಏನಾದರೂ ಇದೆಯಾ ಅಂದರೆ ಅವಾಗ ರೈಸ್ ಐಟಮ್ಸ್, ಇನ್ನು ಮಿಕ್ಕಿದ ದಿನ ಎಲ್ಲ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಈ ಥರದ್ದೆಲ್ಲ ನಾನು ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ. ಇನ್ನು ಇವತ್ತು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತಾನೆ ಪ್ರಕುಲು. ಇನ್ನು ಸ್ನ್ಯಾಕ್ಸ್ಗೆ ಅಂತ ಸ್ಯಾಂಡ್ವಿಚ್ ಮಾಡಿ ಕಳಿಸ್ಬೇಕು. ಇಷ್ಟಿದೆ ಕೆಲಸಗಳು. ಇದ್ರ ಜೊತೆಗೆ ಲಶಿಕನ ರೆಡಿ ಮಾಡಬೇಕು. ಇನ್ನು ಅಕ್ಕ ಮಹಾದೇವಿ ಅಂದ್ರೇ ಗೊತ್ತು ನಿಮಗೆ, ಸ್ವಲ್ಪ ವಿಭೂತಿ ಥರ ಎಲ್ಲನೂ ಬಳಿಬೇಕು ಹಣೆ ಮೇಲೆ, ಕೈ ಮೇಲೆ. ಸೊ ವಿಭೂತಿ ಇದ್ದರೆ ಅದು ಕೊನೆವರೆಗೂ ಇರಲ್ಲ. ನಾನು ಇದನ್ನು ಮಾಡಿಬಿಡ್ತೀನಿ, ಅಂದರೆ ಈ ಪೇಂಟ್ ಬರುತ್ತಲ್ಲ, ಸೊ ಅದರಲ್ಲಿ ನಾನು ಇದನ್ನು ಬಳಿತೀನಿ, ಚೆನ್ನಾಗಿರುತ್ತೆ. ಇನ್ನು ಸ್ಯಾಂಡ್ವಿಚ್ಗೆ ಸ್ವಲ್ಪ ಬಟರ್ ಯೂಸ್ ಮಾಡಿಕೊಂಡು ಟೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಇದು ಕ್ಯಾಪ್ಸಿಕಮ್ಮು ಮತ್ತು ಕಾರ್ನ್ಸ್ ಹಾಕಿಬಿಟ್ಟು, ಚೀಸ್ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಟೋಸ್ಟ್ ಮಾಡ್ಕೋತೀನಿ. ಇನ್ನೊಂದು ಬ್ರೆಡ್ ಹಾಕಿಬಿಟ್ಟು ಅದು ಚೆನ್ನಾಗಿರುತ್ತೆ ಈ ಥರ ಸ್ನ್ಯಾಕ್ಸ್ ಆಗಿ ಏನಾದರೂ ಕೊಟ್ಟು ಕಳಿಸೋದಕ್ಕೆ. ಸ್ಯಾಂಡ್ವಿಚ್ ರೆಡಿ ಆಯಿತು. ಇನ್ನು ಹಾಟ್ ಬಾಕ್ಸಲ್ಲೇ ಪ್ರತಿದಿನ ಕಳಿಸೋದು, ಇದರಲ್ಲೇ ಹಾಕಿ ಕಳಿಸ್ತಾ ಇದ್ದೀನಿ. ಇನ್ನು ಲಶಿಕಂಗೆ ಈಗ ರೆಡಿ ಮಾಡಬೇಕು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇನ್ನು ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಅಕ್ಕ ಮಹಾದೇವಿ ಡ್ರೆಸ್ಸಿಗೆ ಅಂದರೆ ಒಳಗಡೆ ನಾನು ಬ್ಲ್ಯಾಕ್ ಶರ್ಟು ಬ್ಲ್ಯಾಕ್ ಪ್ಯಾಂಟೇ ಹಾಕಿದ್ದೀನಿ. ಸೊ ಎಕ್ಸ್ಟ್ರಾದೇನೂ ಕಾಣಿಸ್ಬಾರ್ದಲ್ವ ನಾವು ಹಾಕಿದ್ದೀವಿ ಅನ್ನೋ ಥರ, ಏನಕ್ಕಂದರೆ ಇವಾಗ ಚಳಿ ಬೇರೆ ಸಿಕ್ಕಾಪಟ್ಟೆ, ಆ್ಯಂಡ್ ಹಿಂದೆಗಡೆ ಸ್ವಲ್ಪ ಓಪನ್ ಇದೆ ಆ ಡ್ರೆಸ್ಸಿಗೆ, ಕಟ್ಟೋ ಥರ ಇದೆ. ಹಾಗಾಗಿ ನಾನು ಬ್ಲ್ಯಾಕ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಯೂಸ್ ಮಾಡಿಕೊಂಡು ಮೊದಲು ಈಗ ನನ್ನ ಹಣೆಗೆ ಏನಿದೆ ನಾನು ಅದನ್ನು ವೈಟ್ ಪೇಂಟಲ್ಲಿ ವಿಭೂತಿ ಥರ ನಾವು ಏನು ಬಳಿತೀವಿ ಅದನ್ನು ಮಾಡ್ತಾಯಿದ್ದೀನಿ ನಾನು. ಹಾಗೆ ಇನ್ನು ಕೈಗೂ ಕೂಡ ಹಾಕ್ತಾಯಿದ್ದೀನಿ, ತೋಳ ಹತ್ರ ಮತ್ತು ಈ ಸ್ವಲ್ಪ ಈ ಬಳೆ ಹಾಕೋತೀವಲ್ಲ ಅಲ್ಲೂ ಕೂಡ. ಇನ್ನು ಮಾಮೂಲಿ ಸಿಂಧೂರು ಇದು ಬೊಟ್ಟೆ ಏನು ಬರುತ್ತೆ, ಸೊ ಅದರಲ್ಲೇ ಸ್ವಲ್ಪ ದೊಡ್ಡದಾಗಿ ಬೊಟ್ಟು ಇಡ್ತಾಯಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಅಂದರೆ ಆ ವಿಗ್ಗೆ ಮತ್ತು ಆ ಬೊಟ್ಟು ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಯಪ್ಪ ನನ್ನ ದೃಷ್ಟಿನೇ ಆಗುತ್ತಾ ಅನ್ನೋ ಥರನೇ ಇದ್ಲು. ಚೆನ್ನಾಗಿ ಮಾಡಿಸ್ಕೊತಾ ಇದ್ಲು ಮೇಕಪ್ಪು. ಸ್ಕೂಲಿಗೆ ಹೋಗೋವರೆಗೂ ಚೆನ್ನಾಗಿದ್ಲು. ಸ್ಟೇಜ್ ಹತ್ತದ ಮೇಲೆ ನೋಡಿ ಅವಳು ಏನು ಮಾಡ್ತಾಳೆ ಅಂತ. ಕೆಲವೊಂದು ಸಲ ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪ್ಲೇ ಹೋಮಲ್ಲಿದ್ದಾಗ ಸೋಲ್ಜರ್ ಡ್ರೆಸ್ ಹಾಕ್ಸಿದ್ದಾಗ ಸಖತ್ತಾಗಿ ಮಾತಾಡಿದ್ಲು. ಸೋಲ್ಜರ್, ಐ ಆಮ್ ಅ ಸೋಲ್ಜರ್ ಅಂತ ಹೇಳಿದ್ಲು ಮೈಕಲ್ಲಿ. ಬಟ್ ಈ ಸಲ ಏನು ಹೇಳಿದಾಳೆ ಅಂತ ನೀವೇ ನೋಡಿ. ಇನ್ನು ಈ ಥರ ಇಂಡಿಪೆಂಡೆನ್ಸ್ ಡೇ, ಕೃಷ್ಣ ಜನ್ಮಾಷ್ಟಮಿ ಈ ಥರದ್ದು ಬಂದಾಗ, ಚಿಲ್ಡ್ರನ್ಸ್ ಡೇ, ಅಮ್ಮಂದ್ರಿಗೆ ತುಂಬ ಕೆಲಸ ಅಲ್ವಾ. ಈ ಮಾಂಟೆಸರಿ, ಎಸ್ಪೆಷಲಿ ಮಾಂಟೆಸರಿ ಹೋಗೋ ಮಕ್ಕಳು ಇರ್ತಾರಲ್ಲ ಮನೇಲಿ, ರೆಡಿ ಮಾಡೋದು, ಅದನ್ನು ಮಾಡಿ ಇದನ್ನು ಮಾಡು ಅಂತಲೇ ಮಾಡೋದು. ಇನ್ನು ಸ್ವಲ್ಪ ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ, ಏನಕ್ಕಂದರೆ ವಿಗ್ ಹಾಕಬೇಕಲ್ಲ, ಸ್ವಲ್ಪ ಎಲ್ಲ ಮುಂದಕ್ಕೆ ಬರಬಾರ್ದು ಅಂದ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ ಒಂದೆರಡು. ಇದೆಲ್ಲ ಆರಿದ್ಮೇಲೆ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡೆ. ಇನ್ನು ನರೇಂದ್ರ ಮೋದಿ ಅವ್ರು ಹೇಳ್ದಂಗೆ ಗರ್ ಗರ್ ತಿರಂಗ ಅಂದಂಗೆ ಪ್ರತಿ ವರ್ಷವೂ ನಾವು ಧ್ವಜಾರೋಹಣ ಮಾಡ್ತಾನೆ ಇರ್ತೀವಿ. ಇಲ್ಲಿ ಸುಮ್ಮನೆ ಕಟ್ಟಿದ್ದೀವಿ, ಇದನ್ನು ತೊಗೊಂಡೋಗಿ ಮತ್ತೆ ಫಸ್ಟ್ ಫ್ಲೋರಲ್ಲಿ ಕಟ್ಟಬೇಕು. ಸೊ ಒಂಥರ ಪ್ರೌಡ್ ಟು ಬಿ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ಇವತ್ತೇ ಅಂತ ಅಲ್ಲ, ಪ್ರತಿದಿನವೂ ನನಗೆ ಅದೇ ಫೀಲ್ ಆಗುತ್ತೆ. ಇನ್ನು ಲಶಿಕಾ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟು, ಅವಳಿಗೆ ಇದು ಹೊಸ ಡ್ರೆಸ್ ಅಲ್ವಾ, ಫಸ್ಟ್ ಟೈಮ್ ಈ ಥರ ಡ್ರೆಸ್ಸು, ಒಂಥರ ಸ್ಪೆಷಲಾಗಿರೋ ಡ್ರೆಸ್ ಅಲ್ವಾ ಇದು, ಕೂದಲು ಇರೋವಂಥ ಡ್ರೆಸ್ಸು. ಅಕ್ಕ ಮಹಾದೇವಿನೂ ಅವರು ಕೂಡ ಹಾಗೆ ಅಲ್ವಾ, ಬರೀ ಅವ್ರ ಕೂದಲಲ್ಲೇ ಅವರೊಂಥರ ಡ್ರೆಸ್ಸಿಂಗ್ ಅದರಲ್ಲೇ ಇರ್ತಾಯಿದ್ರು. ಸೊ ಹಾಗಾಗಿ ಅವಳಿಗೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ತುಂಬ ಕ್ಯೂಟಾಗಿ. ಬಟ್ ಅವಳಿಗೆ ಏನಂದರೆ ಎಲ್ಲರೂ ನೋಡ್ತಿದ್ದಾರೆ ಅಂತ ಒಂಥರ ಫೇಸು ಮುಜುಗರ. ಬೇರೆ ಬಟ್ಟೆಲಾದರೆ ಚೆನ್ನಾಗಿರ್ತಾಳೆ, ಇದು ಫಸ್ಟ್ ಟೈಮ್ ಅಲ್ವಾ ಈ ಥರ ಹಾಕ್ಸ್ಕೊಂಡಿರೋದು. ಹಂಗಾಗಿ ಒಂಥರ ನನ್ನ ಹತ್ರ ಮಾತ್ರನೇ ಫೋಟೋಸ್ಗೆಲ್ಲ ಇರ್ತಾಯಿದ್ಲು. ಇನ್ನು ವಿಗ್ಗು ಕೂಡ ಅಷ್ಟೇ, ಕಾಲ್ವರೆಗೂ ಇರುತ್ತೆ. ಇನ್ನು ನೀವು ಅಕ್ಕ ಮಹಾದೇವಿ ಫೋಟೋಸ್ ಅವ್ರದ್ದೆಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅವರೆಲ್ಲ ಆವಾಗ ಹೇಗಿದ್ದರು, ಏನಕ್ಕೆ ಈ ಥರ ಹಾಕಿದ್ರು ಅಂತ ನಿಮಗೂ ಗೊತ್ತಿರುತ್ತೆ.
ಇನ್ನು ಸ್ಕೂಲ್ ಹತ್ರ ಬಂದ್ವಿ. ತುಂಬ ಕಲರ್ಫುಲ್ಲಾಗಿ ಬಲೂನ್ಸಲ್ಲೆಲ್ಲ ಡೆಕೋರೇಟ್ ಮಾಡಿ ಬೋರ್ಡೆಲ್ಲ ಹಾಕಿ ವೆಲ್ಕಮ್ ಮಾಡ್ತಾಯಿದ್ರು. ಇವರು ಹಾಕೋ ರಂಗೋಲಿಗಳು ಪ್ರತಿಯೊಂದು ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಹಾಕ್ತಾರೆ ಪ್ರತಿಯೊಂದು ಅಕೇಶನಲ್ಗೂ. ಇನ್ನು ಫೋಟೋಗ್ರಾಫರ್ನ ಕರೆಸ್ತಾರೆ ಪ್ರತಿಯೊಂದು ಅಕೇಶನ್ಗೂ. ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದೊಂದು ಮಗುನೇ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರಲ್ವ ಎಲ್ಲರೂ ಕಷ್ಟಪಟ್ಟು. ಇನ್ನು ಫೋಟೋಸ್ ಎಲ್ಲ ತೆಗೆಸ್ಬಿಟ್ಟು ನಮಗೆ ಅದನ್ನು ಸೆಂಡ್ ಕೂಡ ಮಾಡ್ತಾರೆ. ಇನ್ನು ಸ್ಟೇಜ್ ಮೇಲೆಲ್ಲ ಈ ಥರ ಎಲ್ಲ ರೆಡಿ ಮಾಡಿದ್ರು. ಇನ್ನು ಕರೆಕ್ಟಾಗಿ 9 ಗಂಟೆಗೇನೋ ಹೋದ್ವಿ. ಇನ್ನು ಒಬ್ಬೊಬ್ಬರಾಗೆ ಬರ್ತಿದ್ದು. ಒಂದೊಂದು ಮಗು ಒಂದೊಂದು ಥರ ಫ್ರೀಡಮ್ ಫೈಟರ್ ಡ್ರೆಸ್ನೆಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ಇನ್ನು ಈ ಹುಡುಗಿ ನೋಡಿ ಹುಲ್ಲಾ ಹೋಪ್ ಡ್ಯಾನ್ಸ್ ಅಂತ ಸಖತ್ತಾಗಿ ಮಾಡ್ತು. UKG ಹುಡುಗಿ ಅಂತ ಅನಿಸತ್ತೆ. ಅದನ್ನು ಬೀಳಿಸ್ದಲೇ ಆ ರಿಂಗ್ನ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಸ್ಟೆಪ್ಪು ಈ ವಯಸ್ಸಿಗೆ ಅಷ್ಟು ಟ್ಯಾಲೆಂಟ್ ಇರೋದು ಸೂಪರ್ಬ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹಿಂಗೆ ನೋಡ್ತಾ ಇದ್ವಿ. ಚಿಕ್ಕ ಮಗು ಮಾಡೋದು ಒಂಥರ ಡಿಫ್ರೆಂಟ್ ಆಗಿದೆ, ದೊಡ್ಡವ್ರು ಮಾಡೋದು ಬೇರೆ. ಬಟ್ ಚಿಕ್ಕ ಮಗು ಬ್ಯಾಲೆನ್ಸ್ ಮಾಡೋದಲ್ಲ ಅದೊಂಥರ ಬೇರೆ ಥರನೇ ಇರುತ್ತೆ. ಇನ್ನು ಕೆಲವೊಂದು ಡ್ಯಾನ್ಸ್ ಪ್ರೋಗ್ರಾಮ್ಸು ಈ ಥರ ಆ್ಯಕ್ಟಿವಿಟೀಸು ಎಲ್ಲನೂ ಇತ್ತು. ಈ ಥರ ಮಾಂಟೆಸರಿ ಮಕ್ಕಳು ಮನೇಲಿದ್ದರೆ ಈ ಥರ ಕಲರ್ಫುಲ್ಲಾಗಿರುತ್ತೆ ಸ್ಕೂಲಿಗೆ ಹೋದಾಗ. ಅದೇ ಪ್ರೈಮರಿ ಮಕ್ಕಳು, ನನ್ನ ಮಗಂಗೆ ಇವಾಗ ಆ ಥರದ್ದೆಲ್ಲ ಏನೂ ಇರೋಲ್ಲ. ಜಸ್ಟ್ ಸ್ಪೋರ್ಟ್ಸ್ ಡೇ, ಸ್ಕೂಲ್ ಡೇ ಈ ಥರನೇ ಇರುತ್ತೆ. ಈ ಥರದ್ದೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ. ಇಂಡಿಪೆಂಡೆನ್ಸ್ ಡೇ ಇರುತ್ತೆ, ಬಟ್ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕುವಂಥದ್ದು ಈ ಚಾನ್ಸ್ ಇರೋಲ್ಲ. ಇವೆಲ್ಲ ಮಾಂಟೆಸರಿ ಲೈಫೇ ಚೆನ್ನಾಗಿರುತ್ತೆ. ಇನ್ನೂ ಒಂದೊಂದು ಮಗು ಒನಕೆ ಓಬವ್ವ, ಸೋಲ್ಜರು, ಪೊಲೀಸು, ಮಂಗಳ್ ಪಾಂಡೆ ಡ್ರೆಸ್ಸು, ಸುಭಾಷ್ ಚಂದ್ರ ಬೋಸು, ನೆಹರು, ಭಾರತ್ ಮಾತೆ ಈ ಥರ ಪ್ರತಿಯೊಂದು ಒಂದೊಂದು ಮಗು ಒಂದೊಂದು ಥರ ಕೊಟ್ಟಿದ್ರು ಕಾಸ್ಟ್ಯೂಮು. ಗಾಂಧೀಜಿ, ಇನ್ನು ಲಸಿಕಾ ನೋಡಿ ನಿಂತಿದ್ದಾಳೆ, ಅಕ್ಕ ಮಹಾದೇವಿ ಫುಲ್ಲು ಅಳು. ಡೈಲಾಗು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದೆ ಗೊತ್ತಾ. ಸೆಲ್ಫ್ ಇಂಟ್ರಡಕ್ಷನ್ ಹೇಳಿಬಿಟ್ಟು ಅಕ್ಕ ಮಹಾದೇವಿ ಬಗ್ಗೆ ಒಂದು 2 ಲೈನ್ ಹೇಳಬೇಕು ಕನ್ನಡದಲ್ಲಿ ಹೇಳ್ಕೊಟ್ಟಿದೆ. ಮನೆಯಲ್ಲಿ ಅವಳೇ ಹೇಳ್ತಾ ಇದ್ಲು. ಅದೇನೋ ಗೊತ್ತಿಲ್ಲ, ಆ ಡ್ರೆಸ್ಸು ನೋಡಿ ಅವಳಿಗೊಬ್ಳಿಗೆ ಈ ಥರ ಸ್ಪೆಷಲ್ ಆಗಿತ್ತಲ್ಲ ಆ ಡ್ರೆಸ್. ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು, ಎಲ್ಲರಿಗಿಂತ ಸ್ವಲ್ಪ ಸ್ಪೆಷಲಾಗೇ ಇತ್ತು. ಬಟ್ ಪಾಪ ಅವಳಿಗೆ ಅದು ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಒಂಥರ ಅನಿಸ್ಬಿಟ್ಟು ಅಳೋದಕ್ಕೆ ಶುರು ಮಾಡಿಬಿಟ್ಲು. ಡೈಲಾಗ್ ಕಲ್ತ್ಕೊಂಡಿರೋದು ಹೇಳಲಿಲ್ಲ ಅವಳು. ಮೊದಲನೇ ಫ್ರೀಡಮ್ ಫೈಟರ್ ಮಂಗಳ ಪಾಂಡೆ ಅವರಿಗೆ ಸ್ವಾಗತ ಕಿಡ್ಸ್ ಕಾಲೋನಿ ಶಾಲೆಗೆ. ಆಮೇಲೆ ನಾನು ಹೋದೆ ಹಿಂದೆಗಡೆ ಹೋಗಿ ಮೈಕ್ ಹಿಡ್ಕೊಂಡೆ. ಹೇಳು ಅದನ್ನು ಹೇಳಲಿಲ್ಲ, ಗೊತ್ತಿಲ್ಲ. ಆ ಡ್ರೆಸ್ಸಲ್ಲಿ ಅವಳಿಗೊಂದು ಸ್ವಲ್ಪ ಮುಜುಗರ ಆಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ನೋಡಿದವರೆಲ್ಲ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಅಂದು ಅವಳಿಗೊಂಥರ ಮುಜುಗರ ಆಗೋಗಿದೆ. ಯಾವತ್ತೂ ಹತ್ತಿರೋಳಲ್ಲ ಲಸಿಕಾ ಸ್ಟೇಜ್ ಮೇಲೆ. ಹೇಳಿದ್ನಲ್ಲ, ನಾನು ಪ್ಲೇ ಹೋಮಲ್ಲಿ ಜಾಯಿನ್ ಮಾಡಿಸಿದಾಗಲೂ ಸೋಲ್ಜರ್ ಅಂತ ಎಷ್ಟು ಅಳ್ದಲ್ಲೇ ಹೇಳಿದರು. ಬಟ್ ಈ ಸಲ ಗೊತ್ತಿಲ್ಲ, ಆ ಡ್ರೆಸ್ ಮಹಿಮೆ ಏನೋ ಗೊತ್ತಿಲ್ಲ, ಅಳೋದಕ್ಕೆ ಶುರು ಮಾಡಿದ್ಲು. ಮತ್ತು ಫೈನಲಿ ಗ್ರೂಪ್ ಫೋಟೋ ಅಂತೂ ತೆಗೆಸ್ಕೊಂಡ್ಲು ಚೆನ್ನಾಗಿ. ಇನ್ನು ವಿಗ್ಗೆಲ್ಲ ತೆಗಿ ಅಂತ ಹೇಳ್ತಾ ಇದ್ಲು. ಒಂದು ಸ್ವಲ್ಪ ಒಂಥರ ಕಿರಿಕಿರಿ ಅಂತ ಅನಿಸುತ್ತಲ್ವ, ಅದನ್ನು ತೆಗೆದು ಇನ್ನು ನಾವು ಕೂಡ ಮನೆಗೆ ಹೊರಟ್ವಿ. ಇನ್ನು ಹೋಗ್ತಾ ಅವಳನ್ನ ಸಮಾಧಾನ ಮಾಡಬೇಕಲ್ಲ, ಅಲ್ಲಿ ಹೋಗ್ತಾ ಸ್ವಲ್ಪ ಈ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಕೊಡಿಸ್ದೆ ಸಮಾಧಾನ ಆಗು ಅಂದ್ಬಿಟ್ಟು. ಇಲ್ಲಿ ಅಕ್ಕ ಮಹಾದೇವಿ ಸ್ಟ್ರಾಬೆರಿ ಮಿಲ್ಕ್ ಶೇಕು ಕುಡಿತಿದ್ದಾರೆ. ಸಮಾಧಾನ ಮಾಡೋಕ್ಕೆ, ಅವ್ರಿಗೆ ಶಾಂತಿ ಮಾಡೋಕ್ಕೆ ಈ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೊಡಿಸ್ದಂಗೆ ಆಯಿತು. ಇಲ್ಲಿಗೆ ಬಂದಮೇಲೆ ಬ್ಯಾಕ್ ಟು ರೊಟೀನ್, ಫುಲ್ ನಾರ್ಮಲ್ ಆಗೋಗ್ಬಿಟ್ಲು. ಒಂದೊಂದು ಸತಿ ಮಕ್ಕಳು ಹೀಗೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಹಿಂಗಾಗುತ್ತೆ, ಕೆಲವೊಂದು ಸತಿ ಬೋಲ್ಡಾಗಿ ಮಾತಾಡ್ತಾರೆ, ಕೆಲವೊಂದು ಸತಿ ಹಿಂಗೆ ಆಗ್ತಾ ಇರುತ್ತೆ. ಇನ್ನು ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ಆ್ಯಸ್ ಯೂಶ್ವಲ್ ಮನೆ ಕೆಲಸ, ಅಡುಗೆ ಅದು ಇದು ಅಂತ ಎಲ್ಲ ಇರುತ್ತೆ. ಇನ್ನು ಪ್ರಕುಲ್ ಕೂಡ ಅದೇ ಟೈಮ್ಗೆ ಬಸ್ಸಲ್ಲಿ ಅವನು ಕೂಡ ಬಂದ. ಅವನೂ ಕೂಡ ಪಿಕಪ್ ಮಾಡಿಕೊಂಡು ಬಂದೆ ಕಾರಲ್ಲಿ. ಇನ್ನು ಇವತ್ತು ಇಂಡಿಪೆಂಡೆನ್ಸ್ ಡೇ ಫ್ರೈಡೇ ಆಗಿರೋದ್ರಿಂದ ಒಂಥರ 3 days ಕಂಟಿನ್ಯೂಸ್ ಹಾಲಿಡೇಸ್ ಇದ್ದಂಗೆ. ವೀಕೆಂಡ್ ಪೂರ್ತಿ 3 days ಹಾಲಿಡೇಸೇ ಮಕ್ಕಳಿಗೆ.
ಆ್ಯಂಡ್ ಬಂದ ತಕ್ಷಣ ಆಟ ಆಡ್ತಾ ಇದ್ಲು ಲಶಿಕಾ. ಇನ್ನು ನಾನು ಸಂಜೆ ಆಯಿತು, ಊಟ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ, ಕೆಲಸ ಇತ್ತು ನಂದು ಎಡಿಟಿಂಗ್ ಅದನ್ನೆಲ್ಲ ಮಾಡಿಕೊಂಡು ಸಂಜೆ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಮಕ್ಕಳಿಗೆ ಹಾಲು ಕಾಯಿಸ್ತಾ ಇದ್ದೆ. ಈ ಚಳಿಗೆ ಟೀ ಎಷ್ಟು ಸಲ ಕುಡಿದ್ರೂ ಕಮ್ಮಿ ಅಂತಲೇ ಅನಿಸುತ್ತೆ. ಈ ಚಳಿಗೆ ಬಿಸಿ ಬಿಸಿದೇನಾದರೂ ಕುಡಿತಾನೆ ಇರಬೇಕು, ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಇನ್ನು ರಾತ್ರಿಗೆ ಏನಾದರೂ ಡಿನ್ನರ್ ಪ್ರಿಪೇರ್ ಮಾಡೋದಿದೆ. ಸೊ ನಿನ್ನೆಯಿಂದ ವ್ಲಾಗ್ ಈಗೇನೆ ಕಂಟಿನ್ಯೂ ಆಗ್ತಿದೆ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಗಾಡಿ ಮೇಲೆ ನೈನಾ ವ್ಲಾಗ್ಸ್ ಅಂತ ಯೂಟ್ಯೂಬ್ ಸಿಂಬಲ್ ಜೊತೆಗೆ ಹಾಕ್ಸಿರೋದು ನಿಜವಾಗ್ಲೂ ನನಗೆ ಖುಷಿ ಕೊಡುತ್ತೆ. ನಿಜವಾಗ್ಲೂ ನನ್ನ ಕಷ್ಟದ್ದು ಇದು ಅಂದ್ಬಿಟ್ಟು ಏನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಸಿ ಬಿಸಿ ಟೀ ಜೊತೆಗೆ ಕುಡಿತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬೈ ಬೈ, ಟೇಕ್ ಕೇರ್.